ರೈಟ್. ಒಂದು ಆರ್ಕೆಸ್ಟ್ರಾ ಶುರು ಮಾಡ್ತೀರಿ, ಆಲ್ಮೋಸ್ಟ್ ನಿಮ್ದೇ ಆದ ಒಂದು ಗುಂಪು ಮಾಡ್ಕೊಳ್ತೀರಿ. ಅದು ಹೆಂಗ್ ಶುರು ಆಯ್ತು, ಯಾವಾಗ ಶುರು ಆಯ್ತು? ಈಗ ಸರ್ ನಾನು ಆರ್ಕೆಸ್ಟ್ರಲ್ಲಿ ನುಡಿಸ್ತಾ ಪ್ರತಿಯೊಂದು ಅಪ್ಡೇಟ್ ಆಗ್ತಾ ಹೋದೆ. ಫಸ್ಟ್ ನಾನು ನುಡಿಸಿದ್ದು ಬ್ಯಾಂಗೋ, ಆಮೇಲೆ ಕಾಂಗೋ ಡ್ರಮ್ಸು, ಆಮೇಲೆ ತುಂಬ 2 ತುಂಬ ನುಡಿಸ್ಬೇಕಾದ್ರೆ ಜೊತೆಲ್ಲ ಹಾಡ್ತಾ ಇದೆ ಕೂಡ, ಕೋರಸ್ ಆಡ್ತಾ ಇದೆ ಆರ್ಕೆಸ್ಟ್ರಲ್ಲಿ. ಕೋರಸ್ ಆಡ್ಕೊಂಡು ತುಂಬ ನುಡಿಸ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಇನ್ಸ್ಟ್ರುಮೆಂಟ್ ನನ್ನ ಕೈಗೆ ಬಂತು, ಬೇಸ್ ಗಿಟಾರು ತುಂಬ ಸಿಂಗಿಂಗ್ ಹಿಂಗೆ ಬಂದೆ. ಅದಾದ್ಮೇಲೆ ಇನ್ನೂ ಅಪ್ಗ್ರೇಡ್ ಆಗ್ಬಿಟ್ಟೆ, 2 ಕೀಬೋರ್ಡ್ ಈ ಕಡೆ, ತುಂಬ ಸಿಂಗಿಂಗು ವಿತ್ ಬೇಸ್ ಗಿಟಾರು. ಸೊ ನಿಮ್ಮ ಬಗ್ಗೆ ನಿಮ್ಮ ಆರ್ಕೆಸ್ಟ್ರಾ ಫ್ರೆಂಡ್ಸ್ ಏನು ಹೇಳಿದ್ದಾರೆ ನಮ್ಮ ವೀಕೆಂಡ್ ಟೆಂಟಲ್ಲಿ ನೋಡಿ. ಹಾಯ್ ಸಾಧು, ನಮಸ್ಕಾರ. என்னையா சாது இம்பிட்டு பயில இருந்து அம்பட்டு பயிலாட்டுக்கிற நீ ಬಾ ಖುಷಿಯಾಗಿರ್ತದೆ ಅವನ ಪಾತ್ರ. ಮೊದಲು ನನ್ನ ರೆಕಾರ್ಡಿಂಗಲ್ಲಿ ನೀನು ಸುಮ್ಮನೆ ತಾಳ ಹಾಕೊಂಡು ಬಂದವನು. ಅರವಿಂದ್ ಸ್ಟುಡಿಯೋನಲ್ಲಿ ಮೊದಲನೇದು ಒಂದು ರೆಕಾರ್ಡಿಂಗ್ ಮಾಡಿದಾಗ ಬೆಂಗಳೂರಿನ ಇದ್ದು ಬಂದು ಎಲ್ಲಾ ಮ್ಯೂಸಿಷಿಯನ್ಸ್ ಇದ್ರು, ಅದನ್ನು ಇವನೊಬ್ಬನೇ ಚಿಕ್ಕೆಸ್ಟ್ ಮ್ಯೂಸಿಷಿಯನ್. ಏಯ್ ಬರ ಇಲ್ಲಿ, ಬಂದಿಲ್ಲಿ ಕೂತ್ಕೊ ಇಲ್ಲಿ, ಇದು ನೋಡಿ ಈ ಕಾರ್ಡು ಹಿಂಗೆ ಹಿಡಿಬೇಕು, ಒಂದೊಂದು ಬೆರಳು ಹೀಗೆ ಇಡ್ಸಿದ್ರೆ ಇದೇನು ಸಾರ್ ಅಂತ ಹಿಡ್ಕೊ, ಇದು ಹಿಂಗೆ ಬೇಕು, ಹಿಂಗೆ 5 ನಿಮಿಷ ಕಾಫಿ ಬ್ರೇಕು ಅದು ಇದಾಗೋದ್ರೊಳಗೆ ಆಗಲೇ ರೆಡಿ. ಆವಾಗಲೇ ಹೇಳಿದೆ, ನೀನು ಇವತ್ತೆಲ್ಲ ಇದು ಒಲಿಯುತ್ತೆ ನಿನಗೆ ಅಂತ. ಒಲಿತು. ಸಾಧು ಮತ್ತು ಲಯೇಂದರ್ ಇವ್ರ ಅಣ್ಣ ತಮ್ಮ ಇಬ್ಬರು ಸೇರಿ ಬೇಕಾಸ್ ನಗಿಸ್ತಾ ಇದ್ರು ನಮ್ಮನ್ನ. ನಾವು ಮ್ಯೂಸಿಕಲ್ ಆಗಿ ತುಂಬಾ ಎಂಜಾಯ್ ಮಾಡ್ತಿದ್ವಿ. ಇಟ್ಸ್ ಎ ಗ್ರೇಟ್ ಲಾಂಗ್ ಜರ್ನಿ. ನಮ್ಮ ಸುಗಮ ಸಂಗೀತ ಕ್ಷೇತ್ರದಲ್ಲಿ 85ರಿಂದ 91ರವರೆಗೂ ಮಾಡಿರುವಂಥ ಸಾಧನೆ ಬಹುಶಃ ಅದು ನಮ್ಮ ಸಂಗೀತ ಕ್ಷೇತ್ರಕ್ಕೆ ತಳಪಾಯ ಅಂತ ಹೇಳ್ಬೋದು. ಇವತ್ತು ಬಹುಶಃ ಅವ್ರು ಹಾಕಿದ ತಳಪಾಯದಿಂದಲೇ ಎಷ್ಟೋ ಜನ ಕೀಬೋರ್ಡ್ ಪ್ಲೇಯರ್ಗಳು ನುಡಿಸ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ನಾನು. ಶಾಸ್ತ್ರ ಕಲಿತು ಸಂಗೀತಗಾರ ಆಗೋದಕ್ಕಿಂತ ನಿನಗೆ ಯು ಆರ್ ಇಂಟ್ಯೂಷನಲ್ ಮ್ಯೂಸಿಷಿಯನ್. ನೀನು ನಾನು ಈ ಮ್ಯೂಸಿಕ್ ಲೈನ್ ಬರೋಕ್ಕೆ ಕಾರಣ ಸಾಧು ಅವರು. You are a king in re-recording. You have achieved a lot in life. ನಮ್ಮ ಫೀಲ್ಡಲ್ಲಿ ನಮ್ಮ ಕಲಾವಿದರ ಜೊತೆಗೆ ಇರೋ ಒಬ್ಬ ಚಿನ್ನಾರಿ ಮುತ್ತು ಅಂದರೆ ನೀನು. ಇವತ್ತು ಕರ್ನಾಟಕ ಜನ ನಿನ್ನ ನೋಡ್ತಾ ಇದೆ, ಥ್ರೂಔಟ್ ಇಂಡಿಯಾ ನಿನ್ನ ನೋಡಲಿ ಅಂತ ಹಾರೈಸ. ಆಲ್ ದ ಬೆಸ್ಟ್. ಏನು ನೆನಪುಗಳಿದೆ ಸರ್ ನಿಮ್ಮ ಆ ಡೇಸ್ ಬಗ್ಗೆ? ಸಿನಿಮಾ ಬರೋಕ್ಕೆ ಮುಂಚೆ ನನಗೆ ಇದನ್ನು ಇವರು ಬರೀ ಮಾತಾಡಿದವರಲ್ಲ ಸರ್, ವೈಲಿನ್ ಚಂದ್ರು ನನ್ನ ಒಬ್ಬ ಕೀಬೋರ್ಡ್ ಪ್ಲೇಯರ್ ಮಾಡಿದವರು ಅವರು. ಈ ಭಾವಗೀತೆಗಳು ಫೀಲ್ಡ್ ಏನಿದೆ ಸರ್, ಈ ಕ್ಯಾಸೆಟ್ ಫೀಲ್ಡ್ ಅಂತ ಏನಿದೆ, ನಾನು ಅಲ್ಲೇ ಅಚೀವ್ ಮಾಡೋದಕ್ಕೆ ಕಾರಣನೇ ನಮ್ಮ ಚಂದ್ರು, ನಮ್ಮ ಬಾಲಿಯವರು, ಅವರೇ ಕರ್ಕೊಂಡೋಗಿ. ಪ್ರಸಾದ್, ಮುರಳಿ, ತುಂಬ ದೊಡ್ಡ ಮ್ಯೂಸಿಷಿಯನ್ಸ್ ಅವರೆಲ್ಲ. ನೋಡಿ ಸರ್, ಹಿಂದಿನ ದಿನಗಳಲ್ಲಿ ಹೆಂಗೆ ನೆನೆಸ್ಕೊಳ್ತಾ ಇದ್ದಾರೆ. ಯಾರು? ಪ್ರಸಾದ್ ಯಾರು? ನಿಮ್ಮನ್ನೆಲ್ಲ ಕರೆಸ್ಬಿಟ್ಟಿದಾರ. ನಾವು ಬರಬೇಕು. ಸೋ ಸ್ವೀಟ್, ಥ್ಯಾಂಕ್ ಯು. ಬನ್ನಿ ಹೇಳಿ ಬಾಲಿ ಅವರೇ, ಇನಿಷಿಯಲ್ ಡೇಸ್ ಆಫ್ ಸಾಧು, ಆ ಫೈರ್ ಹೇಗಿತ್ತು? ಹಿ ಈಸ್ ಟು ಬಿ ಜಸ್ಟ್ ಪರ್ಫೆಕ್ಟ್ ಇನ್ ರಿದಮ್. ಆ ರಿದಮ್ ಯಾವಾಗ ಕರೆಕ್ಟ್ ಆಗಿದೆಯೋ ಅಷ್ಟು ಸಾಕು. ಹಿ ಈಸ್ ಗೋಟ್ ಟು ಬಿ ಸಂಬಡಿ ಅಂತ ನಮ್ಗೆ ಅವಾಗಲೇ ಗೊತ್ತದು. ಅವನಿಗೆ ಮ್ಯೂಸಿಕ್ ಮುಂಚೆನೇ ಹುಟ್ಟುಬಿಡುತ್ತೆ. ಆ ಮ್ಯೂಸಿಕ್ ಆದ್ಮೇಲೆ ಜೊತೆಗೆ ಅವನು ಹುಟ್ಕೊಂಡಿದ್ದಾನೆ ಅಷ್ಟೇ. ಅವನು ಆ ಥರ ಆಸ್ ಯು ನೋ ದಿ ಹೋಲ್ ಫ್ಯಾಮಿಲಿ ಇಸ್ ಮ್ಯೂಸಿಕಲ್. ಆ್ಯಕ್ಚುಲಿ ಯು ಡಿಡ್ ನಾಟ್ ಮೇಕ್ ಸಾಧುಸ್ ಮದರ್ ಸಿಂಗ್. ಈವನ್ ಟುಡೇ ಹೌ ಶಿ ಸಿಂಗ್ಸ್, ದಟ್ ಫೈನ್ನೆಸ್ ನೋ ಒನ್ ನೋಸ್ ದಟ್. ಸೋ ನೈಸ್. ಅಂಡ್ ಅದೇ ಇದು ಒಂದು ಇನ್ಸಿಡೆಂಟ್ ಇದೆ. ಮುರಳಿ ಮನೇಲಿ ಕೂತ್ಕೊಂಡು ಕಂಪೋಸ್ ಮಾಡ್ತಾ ಇದ್ವಿ, ರೈಟ್ ಸೈಡಲ್ಲಿ ಫ್ಯಾನ್ ಇದೆ. ಇದು ಊರೆಲ್ಲ ಪ್ರಪಂಚಕ್ಕೆ ಹೇಳ್ಬಿಡ್ದಾನೆ, ಇವಾಗ ಹೇಳಿದ್ರೆ ಏನು ತೊಂದರೆ ಇಲ್ಲ. ಹಾಡ್ತಾ ಕೈಯೆಲ್ಲ ಅಷ್ಟೊಂದು ಜಸ್ಚರ್ ಮಾಡ್ಕೊಂಡು ಹಾಡ್ತಾ ಇದ್ದೀನಿ, ಫ್ಯಾನ್ ಒಳಗೆ ಕೈ ಬಿಟ್ಬಿಡ್ತಾ ಇದ್ದೆ ಅಂತ ಹಿಂಗೆ ಹೇಳ್ದ. ಇಲ್ಲ, ಇವರು ಮುಂಚೆಯಿಂದ ಸ್ವಲ್ಪ ಮರುಗಿರಕ್ಕಿಂತ ಎಲ್ಲರೂ ಅವ್ನು ಆಡ್ತಾ ಸುತ್ತದಾರ ಫ್ಯಾನ್ ಒಳಗೆ ಕೈ ಇಟ್ಟಿದ ಸರ್. ಇನ್ನೇ ಏನು ಹೇಳ್ತೀರ ಅವ್ರಿಗೆ, ಅಷ್ಟು ಅಂದ್ರೆ ಕಾನ್ಸಂಟ್ರೇಷನ್ ಒಂದ್ಸರಿ ಸರ್ ಇವ್ರ ಮನೆ ಶಿಫ್ಟ್ ಮಾಡಿ ಮನೆಯೆಲ್ಲ ಖಾಲಿ ಮಾಡಿ ಆಯ್ತು, ಒಂದು ವಾರ ಆಗೋಗಿದೆ. ಇನ್ನು ಮಾತ್ರ ಹಳೆ ಮನೆ ಮುಗಿಸ್ಕೊಂತ ಹಳೆ ಮನೆ ಬಾಗ್ಲು ಕದ್ದು. ಸಾಧು ಅವ್ರದ್ದು 5 ದಿವಸದಲ್ಲಿ 4 ಕ್ಯಾಸೆಟ್ ಮಾಡಿದ್ವಿ. ಅದರಲ್ಲಿ ಒಂದು ಸಾಂಗು ಸಾಧು ಭಾಳ ಡಿಸ್ಟರ್ಬ್ ಆಗಿಬಿಟ್ಟು ಅವರಿಂದ ಸ್ವಲ್ಪ ಒಂದು ಅರ್ಧ ಗಂಟೆ ಡಿಲೇ ಆಯಿತು. ಒಂದು ಸಾಂಗ್, ನಾನಳಿದ ಮೇಲೆ ತುಂಬ ಒಳ್ಳೆಯ ಹಾಡು ಸರ್. ಡೈಲಿ ಬೇಜಾರು ಅವನಿಗೆ. ಸೊ ಭಾಳ ಎಮೋಷನಲ್ ಆಗ್ಬಿಟ್ಟು ಇವರು ಬ್ಯಾಕ್ಗ್ರೌಂಡು ಮತ್ತೆ ವರ್ಕ್ ಮಾಡೋದೇ ಒಂದು ಅರ್ಧ ಗಂಟೆ ಇವರಿಗೋಸ್ಕರ ನಮಗೆ. ಅದರಲ್ಲಿ ಆಲ್ಬಮಲ್ಲಿ ಒಂದು 2-3 ಸಾಂಗ್ ಇದೆ ಸರ್ ಅವ್ರದ್ದು. ಎಷ್ಟೋ ಕಂಪೋಸಿಂಗ್ ನಾನು ಕೀಬೋರ್ಡ್ ಪ್ಲೇಯರ್ ಆಗಿ ನುಡಿಸಿದ್ದೀನಿ. ಅಶ್ವಥ್ ಅವ್ರಿಗೆ ಕಂಪೇರ್ ಮಾಡೋದಕ್ಕೆ ಯಾರು ನನ್ನ ಪ್ರಕಾರ ಇಲ್ಲಿ ಯಾರು ಮ್ಯೂಸಿಷಿಯನ್ಸ್ ಇಲ್ಲ ಸರ್. ಅದೇನೋ ಒಂದು ಬೇರೆ ಪವರ್ ಇದೆ ಅವ್ರ ಒಳಗೆ, ಇಂಟ್ಯೂಷನ್. ಅದು ನಮಗೆ ಅದು 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 ಗೊತ್ತಾಗಲ್ಲ ಸರ್. ಅವ್ರ ಹಾಡನ್ನ ನೋಡಿ, ಕಾಣದ ಕಡಲಿಗೆ
ಹಂಬಲಿಸಿದೆ ಮನ ನೋಡಿ ಹಾಡ್ಬೇಕಾದ್ರೆ ನಮ್ಗೇನೋ ಒಂದು ಮೈ ಮೇಲೆ ಬೇರೆ ಒಂದು ಅದು ದೇವ್ರು ಬರುತ್ತೆ. ಹೋಗ್ತಾ 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 ಅವರು ನಮ್ಮ ದೇವರಾಗ್ಬಿಟ್ರು. ಯಾಕೆಂದ್ರೆ ಅವ್ರ ಟ್ಯೂನಲ್ಲಿ ಅಂಥ ಒಂದು ಡಿವೈನ್ ಇರೋದು ನೋಡಿ. ಇವಾಗ ಹಾಡೋದಕ್ಕೂ ಅಶ್ವಥ್ ಅವ್ರ ವಾಯ್ಸ್ ಏನೋ ಕಿರಿಸ್ತಾರಪ್ಪ ಅಂತ ಅಂತಿದ್ದೀನೋ ಒಂದೊಂದ್ಸಲಿ. ಬಟ್ ಅವರು ನಮ್ಮ ಮ್ಯೂಸಿಕ್ ಫೀಲ್ಡ್ಗೆ ನಿಜವಾದ ಒಂದು ದೇವ್ರು ಇದ್ದಂಗೆ ಸರ್. ನಿಜವಲ್ಲ, ನಮಗೆ ಎಲ್ರಿಗೂ ಅಶ್ವಥ್ ಅವರು ಈಸ್ ಅ ಗಾಡ್, ಮ್ಯೂಸಿಕ್ ಗಾಡ್ ಡೆಫಿನೆಟ್ ಆಗಿ. ಸೋ ನೈಸ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬನ್ನಿ. ರೈಟ್ ಸರ್, ನಂತರ ನೀವು ಸ್ಟುಡಿಯೋಗೆ ಬರ್ತೀರಾ. ನೀವು ಹೇಳಿದಾಗೆ ಹಂಸಲೇಖ ಅವರಾಗಲಿ, ಜಯಗೋಪಾಲ್ ಅವರಾಗಲಿ, ವೆಂಕಟೇಶ್ ಅವರು, ರಾಜು ಅನಂತ ಸ್ವಾಮಿ ಅವರು, ರಾಜ ನಾಗೇಂದ್ರ ಅವ್ರ ಕೆಲಸ ಮಾಡ್ತೀವಿ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಂದ ಫೋರ್ ಗ್ರೌಂಡ್ ಬಂದಿದ್ದು ಮೊದಲನೇ ಸಲ ಫಿಲ್ಮ್ ಡೈರೆಕ್ಟ್ ಮಾಡಿದ್ದು, ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದು ಯಾವಾಗ ಶುರು ಆಯ್ತು? ಕಂಡಕ್ಟರ್ ಕೆಲಸ ಮಾಡ್ತಿದ್ದೆ. ಅದು ಫಸ್ಟ್ ನಾವು ಶುರು ಮಾಡಿದ್ದು ನಾವೆಲ್ಲ ಮ್ಯೂಸಿಷಿಯನ್ಸ್ ಅಂದ್ರೆ ನಮ್ಮ ಮನೋರಂಜನ್ ಪ್ರಭಾಕರ್ ಅವ್ರ ಜೊತೆ. ನಾನು ಫಸ್ಟ್ ನಿಮ್ಮ ಸಾಂಗು ಕೂಡ ನೋಡ್ತಿದ್ದೀನಿ ಅರವಿಂದ್ ಸ್ಟುಡಿಯೋಲ್ಲಿ. ಯಾವ ಫಿಲ್ಮ್ ಸರ್ ಅದು? ನಮ್ದು ಪ್ರಣಯದ ಪಕ್ಷಿಗಳು. ಅದು ಬಿಗಿನಿಂಗ್ ಸ್ಟೇಜ್ ನಮ್ದು ಅವಾಗೆಲ್ಲ. ಅವಾಗ ಮನೋರಂಜನ್ ಪ್ರಭಾಕರ್ ಅದಕ್ಕೆ ಮ್ಯೂಸಿಕ್. ಹೌದು. ನಾನೊಬ್ಬ ಕೀಬೋರ್ಡ್ ಪ್ಲೇಯರ್ ಆಗಿ ಬರೋಕ್ಕೆ ಅವರು ಮೇನ್ ಕಾರಣ ನನಗೆ. ಯಾಕೆಂದ್ರೆ ಅವರೇ ನನಗೆ ಈ ಬಡ್ತಿ ಅಂತಾರಲ್ಲ, ಒಂದರಿಂದ ಈ ಸಾಧು ಕೀಬೋರ್ಡ್ ನುಡ್ಸ ನೀನು ಅಂತೇಳಿ, ಆ ಥರ ನನ್ನ ಒಬ್ಬ ಕೀಬೋರ್ಡ್ ಪ್ಲೇಯರ್ ಆಗೋದಕ್ಕೆ ಮನೋರಂಜನ್ ಪರ್ಮನೆಂಟಾಗಿ ನಾನು ಅವ್ರ ಹತ್ರ ಕೀಬೋರ್ಡ್ ನುಡಿಸ್ತಾ ಇದ್ದೆ. ಒಂದು ದಿವಸ ನಮ್ಮ ಒಬ್ಬ ಕಂಡಕ್ಟ್ರು ಅವ್ರಿಗೆ ಅವತ್ತು ಕಂಡಕ್ಟ್ ಮಾಡೋಕ್ಕಾಗಲಿಲ್ಲ. ಸಂಕೇತ್ ಸ್ಟುಡಿಯೋಲಿ 9:30 ವೈಲಿನ್ಸ್ ಎಲ್ಲ ಹೋಗ್ಬೇಕು ಚೆನ್ನೈಗೆ. ಅಂಥ ಟೈಮಲ್ಲಿ ನಾನು ಕಂಡಕ್ಟ್ ಮಾಡಿಕೊಂಡು ಕೀಬೋರ್ಡ್ ನುಡಿಸಿದೆ. ಈ ಕಂಡಕ್ಟ್ ಮಾಡ್ಬೇಕಾದ್ರೆ ನಮ್ಮ ವಿ ಮನೋಹರ್ ಅವ್ರಿಗೆ ಸುಮಾರು ಮ್ಯೂಸಿಕ್ ನಾ ಕಂಡಕ್ಟ್ ಮಾಡಿದ್ದೀನಿ. ಜನ್ಮದ ಜೋಡಿ ಹಾಕಿ ತನಕನೂ ನಾನು ಅವ್ರಿಗೆ ಕಂಡಕ್ಟ್ರಾಗಿ ಕೆಲಸ ಮಾಡ್ತಿದ್ದೆ, ಕೀಬೋರ್ಡ್ ಪ್ಲೇಯರಾಗಿ ಕೆಲಸ ಮಾಡ್ತಿದ್ದೆ. ಅದಾದಮೇಲೆ ಉಪೇಂದ್ರ ಅವ್ರು ನನ್ನ ನೋಡಿ ನಾನು ಉಪೇಂದ್ರ ಅವ್ರದ್ದು ಒಂದು ಲವ್ ಟ್ರೈನಿಂಗ್ ಅಂತ ಹೇಳಿ ಒಂದು ಬ್ಯಾಗ್ ತಗೊಳಕೊಂಡು ಬರೋರು, ಕನ್ನಡಕ್ಕೆ ಹಾಕೊಂಡು ಉಪೇಂದ್ರ ಅವರು. ಸೊ ಬಂದಾಗ ಅವ್ರು ಫಸ್ಟು ತರ್ಲೆ ನನ್ನ ಮಗ ಮ್ಯೂಸಿಕ್ ಮನೋಹರ್ ಅವರೇ ಮಾಡಿದ್ದು. ತರ್ಲೆ ನನ್ನ ಮಗ ಆದ್ಮೇಲೆ ಮನೋಹರ್ ಅವರು ತುಂಬ ಬ್ಯುಸಿ ಆಗ್ಬಿಟ್ರು. ತುಂಬಾನೇ ಅಂದ್ರೆ ಸಿಕ್ಕಾಪಟ್ಟೆ ಫಿಲಿಮ್ಸ್. ಆ ಟೈಮಲ್ಲಿ ಅವರು ಉಪೇಂದ್ರ ಅವ್ರದ್ದು ವಿಶ್ ಪಿಕ್ಚರ್ ಮಾಡಬೇಕಾಯ್ತು. ಮನೋಹರ್ನ ಬಂದು ಕೇಳ್ತಾ ಇದ್ರು, ಅವ್ರಿಗೆ ಟೈಮ್ ಇರಲಿಲ್ಲ. ಮನೋಹರ್ ಅವರೇ ನಾನು ಇಂಟ್ರೊಡ್ಯೂಸ್ ಮಾಡಿದೆ ಉಪೇಂದ್ರಗೆ. ನೋಡಿ ಅವರು ಸಾಧು ಒಳ್ಳೆ ಮ್ಯೂಸಿಷಿಯನ್ನು, ಅವ್ರ ಕೈಲಿ ಮಾಡ್ಸಿಂಗಿದ್ರೆ ನೀವು ಮಾಡ್ಸೋ ಅಂತ. ಸೊ ಅವತ್ತು ನನ್ನ ಕರ್ಕೊಂಡು ಹೋದ್ರು. ಅವರು ಕಂಪೋಸಿಂಗ್ ಸ್ಟಾರ್ಟ್ ಮಾಡಿದೆ, ಮ್ಯೂಸಿಕ್ ಡೈರೆಕ್ಟರ್ ಆದೆ. ರೈಟ್. ಇದ್ರ ಮಧ್ಯೆ ಲವ್ ಸಾಂಗ್ ಎಲ್ಲ ಹೆಂಗೆ ಕಂಪೋಸ್ ಮಾಡ್ತಿದ್ರಿ ಸರ್? ಅದು ಎಲ್ಲ ಇವಾಗ ಅಶ್ವಥ್ ಅವ್ರದ್ದು ಜೊತೆ ಬರ್ತಾ ಇರೋಂಥ ಹಾಡುಗಳಿತ್ತಲ್ಲ, ಅದರಲ್ಲೆಲ್ಲ ತುಂಬಾ ಪ್ಯಾಥಟಿಕ್ ಲೈನ್ಸ್ ಇರ್ತಾ ಇತ್ತು. ಅದಲ್ಲ ಸರ್, ನೀವು ಪರ್ಸನಲ್ ಲವ್ ಸಾಂಗ್ ಕಂಪೋಸಿಂಗ್ ಎಲ್ಲ ಶುರು ಆಗ್ಬಿಟ್ಟಿತ್ತಲ್ಲ ಸರ್? ಪರ್ಸನಲ್ ಲವ್ ಅದರ ಬಗ್ಗೆ, ಆ ಕಂಪೋಸಿಷನ್ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡಿ. ಕ್ರಿಶ್ಚಿಯನ್ ಡಿವೋಷನಲ್ ಆಲ್ಬಮ್ ತರೋಣ ಅಂತ ಹೇಳಿ ಸಾಧುಗೆ ಆರ್ಕೆಸ್ಟ್ರೇಷನ್ ಮಾಡೋಕ್ಕೆ ಹೇಳಿದೆ, ಒಪ್ಕೊಂಡ್ರು. ನಮ್ಮ ಮನೆಗೆ ಬರ್ತಾ ಬರ್ತಾ ಒಳಗೊಳಗೆ ನನ್ನ ತಂಗಿನ ಲವ್ ಮಾಡ್ತಿದ್ದು ನಮ್ಗೆ ಗೊತ್ತೇ ಆಗಲಿಲ್ಲ. ಹುಡುಗಿ ಸ್ಕೂಲಲ್ಲಿ ಫ್ರಾಕ್ ಹಾಕ್ಕೊಂಡು 9th ಸ್ಟ್ಯಾಂಡರ್ಡಲ್ಲಿ ಇದ್ದಿದ್ದು. ಲಂಚ್ ಬ್ರೇಕ್ ಅಂದರೆ ನನ್ನನ್ನು ಹೇಳ್ಕೊಂಡು ಜೊತೆಗೆ ನಿನ್ನ ಜೊತೆ ಬರೋದು ನನ್ನ ಡ್ಯೂಟಿ ಆಗಿತ್ತು. ಲಂಚ್ ಬ್ರೇಕ್ ಅಂದ ಕೂಡಲೇ ಸ್ಕೂಲಿಗೆ ಹೋಗಿ ಮಾತಾಡ್ಕೊಂಡು ಬರೋದು.